ಮಹಿಳಾ ನೌಕರರಿಗೆ ಋತುಚಕ್ರ ರಜೆ, ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ. ಹೋಟೆಲ್ ಮಾಲೀಕರ ಸಂಘದ ವಾದ ಆಲಿಸಿದ ನಂತರ ತಡೆಯಾಜ್ಞೆ ನೀಡಿದ ಏಕಸದಸ್ಯ ಪೀಠ. ಮುಂದಿನ ಆದೇಶದವರೆಗೆ ತಡೆಯಾಜ್ಞೆ ಎಂದ ನ್ಯಾಯಪೀಠ. ನಮಸ್ಕಾರ, ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಮಹಿಳಾ ನೌಕರರಿಗೆ ತಿಂಗಳಿಗೆ 1 ದಿನ ಋತುಚಕ್ರ ರಜೆ ನೀಡಿದ್ದ ಸರ್ಕಾರದ ಆದೇಶಕ್ಕೆ ಇದೀಗ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ. ಸರ್ಕಾರದ ಮಹತ್ವದ ಆದೇಶ ಪ್ರಶ್ನಿಸಿ ಹೋಟೆಲ್ ಅಸೋಸಿಯೇಷನ್ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆಕ್ಷೇಪಣೆ ಸಲ್ಲಿಸಲು ಸರ್ಕಾರಕ್ಕೆ ಅವಕಾಶ ಕೂಡ ನೀಡಿದೆ. ಚಳಿಗಾಲದ ರಜೆ ಮುಗಿದ ಬಳಿಕ ಆಕ್ಷೇಪಣೆ ಸಲ್ಲಿಸುವಂತೆ ತಿಳಿಸಿದೆ. ಮಧ್ಯಂತರ ತಡೆ ನೀಡಿದ್ದ ಸರ್ಕಾರದ ಮಹತ್ವದ ಆದೇಶ ಪ್ರಶ್ನಿಸಿ ಹೋಟೆಲ್ ಅಸೋಸಿಯೇಷನ್ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆಕ್ಷೇಪಣೆ ಸಲ್ಲಿಸಲು ಸರ್ಕಾರಕ್ಕೆ ಅವಕಾಶ ನೀಡಿದೆ. ಚಳಿಗಾಲದ ರಜೆ ಮುಗಿದ ಬಳಿಕ ಆಕ್ಷೇಪಣೆ ಸಲ್ಲಿಸುವಂತೆ ತಿಳಿಸಿ ಮಧ್ಯಂತರ ತಡೆ ನೀಡಿದೆ. ಈಗ ಕರ್ನಾಟಕದಲ್ಲಿ ಜಾರಿಯಾಗಿದ್ದ ಋತುಚಕ್ರದ ಕಡ್ಡಾಯ ಪಾವತಿ ರಜೆ ಕುರಿತಾಗಿ ದೊಡ್ಡ ಬೆಳವಣಿಗೆಯೊಂದು ನಡೆದಿದೆ. ಸರ್ಕಾರ ಹೊರಡಿಸಿದ್ದ ಈ ಮಹತ್ವದ ಆದೇಶಕ್ಕೆ ಇದೀಗ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರ ಸಂಘ ತಡೆಯಾಜ್ಞೆ ನೀಡಿದ್ದು, ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಬಾಗಿಲು ತಟ್ಟಿದ್ದು, ಅರ್ಜಿಯ ಪ್ರಾಥಮಿಕ ವಿಚಾರಣೆಯಲ್ಲಿ ಏಕಸದಸ್ಯ ಪೀಠ ಸರ್ಕಾರಕ್ಕೆ ತನ್ನ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವನ್ನ ನೀಡಿದೆ. ಚಳಿಗಾಲದ ರಜೆ ಮುಗಿದ ನಂತರ ಸರ್ಕಾರ ತನ್ನ ಪ್ರತಿಕ್ರಿಯೆ ದಾಖಲೆಗಳು ಆಧಾರಗಳೊಂದಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂದು ಸೂಚಿಸಲಾಗಿದೆ. ಈ ನಡುವೆ ಆಪ್ತ ಪರಿಶೀಲನೆಯ ನಂತರ ನ್ಯಾಯಾಲಯ ಮಧ್ಯಂತರ ತಡೆ ಜಾರಿಗೊಳಿಸಿದ್ದು, ಸರ್ಕಾರದ ಹೊಸ ನಿಯಮ ಜಾರಿಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಸರ್ಕಾರದ ಇತ್ತೀಚೆಗೆ ಜಾರಿಗೊಳಿಸಿದ ಋತುಚಕ್ರದ ಪಾವತಿ ರಜೆ ನಿಯಮ ಮಾಸಿಕ ಋತುಸ್ರಾವದ ಸಮಯದಲ್ಲಿ ಕೆಲಸಗಾರ್ತಿಯರಿಗೆ ಪಾವತಿಸಬೇಕಾದ ವಿಶೇಷ ರಜೆ ನೀಡಬೇಕು ಎಂಬುದು ಇದರ ಮೂಲ ಅರ್ಥವಾಗಿದೆ. ಆದರೆ ಹೋಟೆಲ್ ಉದ್ಯಮಿಗಳು ಈ ನಿಯಮವನ್ನು ಪ್ರಶ್ನಿಸಿದರು. ಅವರ ವಾದವೇನೆಂದರೆ, ಹೋಟೆಲ್ ಉದ್ಯಮದಲ್ಲಿ ಸಿಬ್ಬಂದಿಯ ಕೊರತೆ ಸಾಮಾನ್ಯವಾಗಿದ್ದು, ನಿರಂತರ ಶಿಫ್ಟ್ಗಳು 24 ಗಂಟೆಗಳ ಸೇವೆ ರಜೆ ನಿಭಾಯಿಸುವಲ್ಲಿ ತೊಂದರೆಯಾಗ್ತಾ ಇದೆ. ಹಾಗಾಗಿ ಸಣ್ಣ ಮತ್ತು ಮಧ್ಯಮ ಮಟ್ಟದ ಹೋಟೆಲ್ಗಳಿಗೆ ಆರ್ಥಿಕ ಹೊರೆ ಬೀಳುತ್ತೆ. ಹೀಗಾಗಿ ಮತ್ತು ನಿಯಮ ಜಾರಿಯಾದರೆ ಕಾರ್ಯನಿರ್ವಹಣೆಯಲ್ಲಿ ಅಸ್ತವ್ಯಸ್ತತೆ ಉಂಟಾಗಬಹುದೆಂದು ಹೇಳಿದ್ದಾರೆ. ಈ ವಾದಗಳನ್ನು ಕೇಳಿದ ಹೈಕೋರ್ಟ್ ಸರ್ಕಾರವು ತನ್ನ ಭಾಗದ ಆಕ್ಷೇಪಣೆ ಮತ್ತು ಅಂಕಿಅಂಶಗಳನ್ನು ನೀಡಲಿ ಎಂದು ತಿಳಿಸಿದೆ. ಇದರಂತೆ ಸರ್ಕಾರಕ್ಕೆ ಚಳಿಗಾಲದ ರಜೆ ಮುಗಿದ ಬಳಿಕ ವಿವರ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದೆ. ಇನ್ನು ಮಧ್ಯಂತರ ತಡೆಯಿಂದ ಪ್ರಸ್ತುತ ಕಡ್ಡಾಯ ಪಾವತಿ ರಜೆ ಜಾರಿ ಸ್ಥಗಿತಗೊಂಡಿದ್ದು, ಹಾಗಾದರೆ ಮಹಿಳಾ ಉದ್ಯೋಗಿಗಳ ರಜೆ ನೀತಿ ಮುಂದಿನ ದಿನಗಳಲ್ಲಿ ಜಾರಿಯಾಗುತ್ತದೋ ಅಥವಾ ಹೋಟೆಲ್ ಉದ್ಯಮಿಗಳ ಆಕ್ಷೇಪಣೆಗಳು ನ್ಯಾಯಾಲಯವನ್ನು ಬಲವಾಗಿ ಮನವರಿಕೆ ಮಾಡುತ್ತವೋ ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸರ್ಕಾರ ತನ್ನ ಪ್ರತಿಕ್ರಿಯೆ ಸಲ್ಲಿಸಿದ ನಂತರ ಹೈಕೋರ್ಟ್ ಅಂತಿಮವಾಗಿ ಈ ನೀತಿಗೆ ಹಸಿರು ನಿಶಾನೆ ಕೊಡಲಿದೆಯಾ? ಮುಂದಿನ ದಿನಗಳಲ್ಲಿ ವಿಷಯವನ್ನು ಇನ್ನೂ ಸ್ಪಷ್ಟವಾಗಲಿದೆ. ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆ ಇದೀಗ ಈ ವಿಷಯಕ್ಕೆ ಹೊಸ ತೀರ್ಪನ್ನು ಕೊಟ್ಟಿದೆ. ಇಂತಹ ಹಲವು ವಿಷಯಗಳಿಗೆ ಎನ್ಸಿಐಬಿ ಟೈಮ್ಸ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.